ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನ ಒಂದು ಬಿಸಿ ಬಿಸಿಯಾಗಿರೋ ಕಾಫಿ ಜೊತೆ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಚಿಕ್ಕ ವ್ಲಾಗ್ನ ಶುರು ಮಾಡೋಣ. ಸೊ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಕಾಫಿ ಅಂದರೆ ಒಂಥರ ಯಾರು ಇಲ್ಲ ಅಂತಂದ್ರೂ ಜೊತೆಗೆ ಯಾರು ಇದ್ದಾರೆ ಅನ್ನುವಂತಹ ಫೀಲ್ ಕೊಡುತ್ತೆ. ಅದರಲ್ಲಿ ಯಾರಾದರೂ ನಮ್ಗೆ ಇಷ್ಟ ಆಗುವಂಥ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಕಸಿನ್ಸ್ ಆಗಿರ್ಬೋದು, ಯಾರಾದರೂ ಇದ್ರಂದ್ರೂ ಅದ್ರ ಕಾಫಿ ಟೇಸ್ಟ್ ಅಂತೂ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಂಜೆ ವಾತಾವರಣದಲ್ಲಿ ಇಲ್ಲ ಬೆಳಗಿನ ಮುಂಜಾನೆಯಲ್ಲಿ ಕಾಫಿನ ಯಾರೆಲ್ಲ ಮಿಸ್ ಮಾಡ್ಕೊತಾರೆ. ನನಗಂತೂ ಕಾಫಿ ಅಂದರೆ ತುಂಬಾ ಇಷ್ಟ. ಹೋಪ್ ನಿಮ್ಮೆಲ್ಲರೂ ಕೂಡ ಕಾಫಿ ತುಂಬಾ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ರೀತಿ ಫಿಲ್ಟರ್ ಕಾಫಿಗಿಂತ ಕಾಫಿ ಪುಡಿನ ಹಾಕಿ ಸೋಸಿ ಕುಡಿತಾರಲ್ಲ, ಆ ಕಾಫಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಆದರೆ ನನಗಂತೂ ಚಿಕ್ಕ ವಯಸ್ಸಿಂದನೂ ಆ ಕಾಫಿನ ನನಗೆ ಮರೀಲಿಕ್ಕೆ ಆಗಲ್ಲ. ನನಗೆ ಯಾವಾಗಲೂ ನನಗೆ ತುಂಬ ಕಮ್ಮಿ ಕಾಫಿ ಕುಡಿಯೋದಾದ್ರೂ ನಾನು ಯಾವಾಗಲೂ ಅದೇ ರೀತಿ ಮಾಡ್ಕೊಂಡು ಕುಡಿತೀನಿ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದು ಸ್ನಾನ, ಪೂಜೆ, ರಂಗೋಲಿ, ಹಾಗೆ ಬ್ರೇಕ್ಫಾಸ್ಟ್ ಇದೇ ರೂಟೀನಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಚಿಕ್ಕ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ, ಮನಸ್ಥಿತಿ ಮತ್ತು ಮನಸ್ಥಿತಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ಈಸಿಯಾಗಿ ಹೇಳೋದಾದರೆ, ತುಂಬಾ ಅರ್ಥ ಮಾಡ್ಕೊಳ್ಳೋಂಥ ವಿಷಯ. ತುಂಬ ಸಣ್ಣದು ಅಂತ ಅನ್ನಿಸ್ಬೋದು, ಆದರೆ ಸ್ವಲ್ಪ ಚೇಂಜಸ್ನ ಲೈಫಲ್ಲಿ ಮಾಡ್ಕೊಂಡ್ರೆ ತುಂಬ ದೊಡ್ಡ ಚೇಂಜಸ್ ನಮ್ಮ ಲೈಫಲ್ಲಿ ಆಗುತ್ತೆ ಅಂತಲೇ ಅಂದ್ಕೊತೀನಿ. ಮನಸ್ಥಿತಿ ಬದಲಾದರೆ ಮನಸ್ಥಿತಿ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಹೌದು, ನಾವು ಹೇಗಿರ್ತೀವಿ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿರೋ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ನಗು, ನೋವು, ನಲಿವು, ಹಾಗೆ ಸಂತೋಷ, ದುಃಖ ಎಲ್ಲವೂ ಕೂಡ ಸೇರಿರುತ್ತೆ ಅಂತ ಹೇಳ್ಬೋದು. ಕೆಲವೊಬ್ಬರು ಹೇಳ್ತಾರೆ, ಮನೆಯಲ್ಲಿ ನಾವು ಯಾವ ರೀತಿ ಪಾಸಿಟಿವ್ ಆಗಿ ಮಾತಾಡ್ತೀವಿ, ಯಾವ ರೀತಿ ಪಾಸಿಟಿವ್ ಆಗಿ ನಡ್ಕೊತೀವಿ, ಯಾವಾಗ ಯಾವ ಗೆಸ್ಟ್ ಬಂದಾಗ ನಾವು ಅವ್ರ ಜೊತೆ ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತೀವಿ, ಹಾಗೆ ನಮ್ಮ ಮನೆಯವರಾಗಿರ್ಬೋದು ಇಲ್ಲ ಬೇರೆಯಿಂದ ಮನೆಯಿಂದ ಬಂದಿರೋವಂಥವ್ರಿಗಾಗಿರ್ಬೋದು ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ, ಹಾಗೆ ನಾವು ಆಚೆ ಹೋದಾಗಿರ್ಬೋದು, ಇಲ್ಲ ನಮ್ಮನ್ನು ಯಾರಾದರೂ ಇನ್ವೈಟ್ ಮಾಡಿದಾಗಿರ್ಬೋದು, ಇಲ್ಲ ಬೇರೆ ಜಾಗದಲ್ಲಿ, ಇಲ್ಲ ನಾವು ಯಾವಾಗಲೂ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗಾದರೂ ಸರಿ, ನಮಗೆ ಅದೇ ರೀತಿಯಾಗಿರುವಂಥ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಹಾಗೆ ಒಂದು ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅದನ್ನು ಕೆಲವೊಂದು ಸರಿ ನಾವು ನಂಬಿರ್ತೀವಿ ಕೂಡ, ಅದನ್ನೇ ಕೂಡ ಫಾಲೋ ಕೂಡ ಮಾಡಿರ್ತೀವಿ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇದ್ರ ವಿಷಯದ ಬಗ್ಗೆ ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ದೆ ಹೇಳೋದು ಮಾತ್ರ ಬೇರೆಯವ್ರಿಗೆ ಹೇಳ್ತಾನೆ ಇರ್ತಾರೆ. ಆದರೆ ಅವ್ರುಗಳು ಮಾತ್ರ ಚೇಂಜ್ ಆಗಿರೋದಿಲ್ಲ. ಏಕೆಂದರೆ ಅವ್ರದ್ದು ಏನಿರುತ್ತೆ ಅದನ್ನೇ ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತಾರೆ. ಸೊ ಆದಷ್ಟು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ಅಂತಂದರೆ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ನಾವು ಮನಸ್ಥಿತಿನ ಬದಲಾಯಿಸ್ಕೊಂಡು ನಾವು ಮನಸ್ಸಿನಲ್ಲಿ ಏನೇನೆಲ್ಲ ಅಂದ್ಕೊಳ್ತಾ ಇರ್ತೀವಿ ಅದೆಲ್ಲವೂ ಕೂಡ ಡ್ರೀಮ್ ಕಮ್ ಟ್ರೂ ಅಂತ ನಾವು ಹೇಳುವಂಥ ಒಂದು ವರ್ಡ್. ಹಾಗೆ ನಾವು ಏನೇನೆಲ್ಲ ಒಳ್ಳೇದು ಮಾತಾಡ್ತೀವಿ, ಹಾಗೆ ಏನನ್ನೆಲ್ಲ ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ತೀವಿ, ಅದು ಕೂಡ ನಮ್ಮ ಜೀವನದಲ್ಲಿ ಆಗುತ್ತೆ. ಸೊ ಆದಷ್ಟು ನೆಗೆಟಿವಿಟಿನ ಕಡಿಮೆ ಮಾಡಿ, ಪಾಸಿಟಿವ್ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಈ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ ಅನ್ನುವಂಥದ್ದು ಇತ್ತೀಚೆಗೆ ಉಟ್ಕೊಂಡಿರೋಂಥ ವರ್ಡ್ಗಳಾದರೂ ನಾವು ಹಳೆಯ ಕಾಲದಿಂದನೂ ನಾವು ನಡೆಸ್ಕೊಂಬಂದಿರೋದು ಏನಂತಂದರೆ, ನಮ್ಮ ಮನೆಯಲ್ಲಿ ಏನೇ ಖಾಲಿಯಾಗಿದೆ ಅಂತ ಹೇಳೋದ್ರಿಂದ ಮುಂಚೆ ಹೆಚ್ಚಿದೆ ಅಂತ ಹೇಳುವಂಥದ್ದು, ನಾವು ಹೊರಗಡೆ ಹೋಗುವಾಗ ಹೋಗಿ ಬರ್ತೀನಿ ಅಂತ ಹೇಳುವಂಥದ್ದು, ಈ ರೀತಿಯಾಗಿರೋ ಎಷ್ಟೋ ಉದಾಹರಣೆಗಳಿದೆ. ಸೊ ಹಾಗಾಗಿ ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸಿದ್ರೆ ದೇವರು ನಮಗೂ ಕೂಡ ಖಂಡಿತ ಒಂದಲ್ಲ ಒಂದಿನ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ತಡವಾಗ್ಬೋದು, ಆದರೆ ಕಾಯುವಂಥ ತಾಳ್ಮೆ ನಮ್ಮಲ್ಲಿರಬೇಕು. ಎಲ್ಲವೂ ಕೂಡ ಸಡನ್ನಾಗಿ ಆಗುತ್ತೆ ಅನ್ನುವಂಥದ್ದು ಆಗದೇ ಇರುವಂಥ ಮಾತು. ಏಕೆಂದರೆ ಎಲ್ಲರ ಜೀವನದಲ್ಲಿ ಎಲ್ಲವೂ ಕೂಡ ಮಿರಾಕಲಾಗಿ ಒಂದೇ ನೈಟಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ಒನ್ ಡೇನಲ್ಲಿ ತುಂಬಾ ಚೇಂಜಸ್ ಆಗೋಗಿರುತ್ತೆ, ಆದರೆ ಕೆಲವೊಬ್ಬರು ವರ್ಷಾನುಗಟ್ಟಲೆ ಕೂಡ ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ಹಾಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಗೆ ಏನಾದರೂ ಮಾಡಬೇಕು ಅನ್ನಿಸ್ತಿದೆ, ನಿಮಗೇನಾದರೂ ಕಲಿಬೇಕು ಅನ್ನಿಸ್ತಿದೆ ಅಂತಂದರೆ, ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹಾಗೆ ಮುಂದೆ ಹೋಗಿ. ಇವತ್ತಲ್ಲ ನಾಳೆ ಒಂದು ಒಳ್ಳೆ ಸಕ್ಸಸ್, ಹಾಗೆ ಒಂದು ಒಳ್ಳೆ ಕೆರಿಯರ್ ಅನ್ನೋದು ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತುಂಬ ಜನ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ. ನಾವು ಏನಾದರೂ ಮಾಡ್ತಿದ್ದೀನಿ ಅಂತಂದರೆ ಅದನ್ನ ಸಹಿಸ್ಕೊಳ್ದೇ ಇರೋರು ಸುತ್ತಮುತ್ತ ಅಂತ ಹೇಳೋದಕ್ಕಿಂತ ಕೆಲವೊಂದು ಸರಿ ನಮ್ಮವರೇ, ನಮ್ಮ ಮನೆಯಲ್ಲಿರೋರೇ, ನಮ್ಮ ಜೊತೇಲಿರುವಂಥ ಇರ್ತಾರೆ. ಅವ್ರಿಗೆ ಏನಂತ ಹೇಳ್ಬೋದು ಅಂದರೆ ಹಿತಶತ್ರುಗಳು ಅಂತ ಹೇಳ್ಬೋದು. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಚೆನ್ನಾಗಿದ್ದಾಗ ನಾಳೆ ದಿನ ಅವ್ರಿಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ನಾನು ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅವ್ರನ್ನ ಟೀಕಿಸಬಾರ್ದಾಗಿತ್ತು ಅಂತೇಳಿ. ಸೊ ಹಾಗಾಗಿ ನೀವು ನಾಳೆ ಮುಂದೆ ಬರಬೇಕಂತಂದರೆ ಇವತ್ತಿನ ಅವಮಾನಗಳನ್ನ ಸಹಿಸ್ಕೊಳ್ಳೇಬೇಕಾಗತ್ತೆ. ಮತ್ತು ಯಾರಿಗೋಸ್ಕರನೋ ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಇಲ್ಲ ಇನ್ಯಾರೋ ನಮಗೆ ಹೊಗಳ್ತಾರೆ ಅಂತೇಳಿ ನೀವು ನಿಮ್ಮತನನ ಬಿಟ್ಕೊಡ್ಬೇಡಿ. ಯಾಕೆಂದರೆ ನೀವು ಯಾವಾಗ ನಿಮ್ಮತನನ ನೀವು ಬಿಟ್ಕೊಡ್ತೀರ, ಜೀವನದಲ್ಲಿ ನೀವು ಅರ್ಧ ಸೋತಾಗೆ, ನೀವು ಮತ್ತೆ ಮೇಲೆ ಬರಲಿಕ್ಕೆ ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ನೀವಾಗಿರಿ,
ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ, ಓಕೆ, ನೀವು ಜಾಸ್ತಿ ಮಾತಾಡಿ. ಯಾರಿಗೋಸ್ಕರನೂ ನೀವು ಕಮ್ಮಿ ಮಾತಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮ್ಮ ಭಾವನೆಗಳು ಎಕ್ಸ್‌ಪ್ರೆಸ್ ಆದಾಗ್ಲೇ ನಿಮ್ಗೆ ಏನಿಷ್ಟ ಇಲ್ಲ, ನಿಮ್ಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೇಳಿ ಗೊತ್ತಾಗುತ್ತೆ. ಇಲ್ಲ, ಕೆಲವೊಂದು ಸರಿ ನಾನು ತುಂಬ ಜನನ ನೋಡಿರ್ತೀನಿ ಸಡನ್ನಾಗಿ ಬೇರೆಯವ್ರಿಗೋಸ್ಕರ ಚೇಂಜ್ ಆಗೋದನ್ನು, ಅವ್ರ ಒರಿಜಿನಾಲಿಟಿನೇ ಬಿಟ್ಟು ತುಂಬ ಸರ್ಪ್ರೈಸ್ ಮಾಡಿಕೊಂಡು ಇರ್ತಾರೆ ಅವ್ರ ಫೀಲಿಂಗ್ಸ್ನ. ಸೊ ಆದಷ್ಟು ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರು ಅರ್ಹರಾಗಿರ್ತಾರೆ ಅವರು ಖಂಡಿತ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊತಾರೆ. ಮತ್ತು ಯಾರು ಅದಕ್ಕೆ ಡಿಸರ್ವ್ ಆಗಿರೋದಿಲ್ಲ, ಯಾರು ನಿಮ್ಮ ಒಂದು ಫ್ರೆಂಡ್ಶಿಪ್ಗಾಗಿರ್ಬೋದು ಇಲ್ಲ ಒಂದು ರಿಲೇಷನ್ಶಿಪ್ಗಾಗಿರ್ಬೋದು ಅರ್ಥ ಮಾಡ್ಕೊತಿಲ್ಲ, ಅವರದನ್ನ ಏನು ಅಂತ ಹೇಳ್ತಾರೆ, ಅವರನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ, ಸೊ ನೀವೇ ಯೋಚನೆ ಮಾಡಬೇಕಾಗತ್ತೆ ಅವರ ಪೊಸಿಷನ್ ಏನು ಮತ್ತು ನೀವು ಅವ್ರನ್ನ ಲೈಫಲ್ಲಿ ಎಲ್ಲಿ ಇಟ್ಟಿರಬೇಕು ಅಂತ. ಈ ರೀತಿಯ ಕೆಲವೊಂದು ನೆಗೆಟಿವಿಟಿನ ನೀವು ಲೈಫಿಂದ ದೂರ ಹಾಕಿದ್ರೆ ನೀವು ಖಂಡಿತ ತುಂಬ ಚೆನ್ನಾಗಿರ್ತೀರ. ಹಾಗೆ ತುಂಬ ಚೆನ್ನಾಗಿ ನೀವು ಲೈಫ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ನನ್ನ ಭಾವನೆ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದು ಒಂದು ನನ್ನ ಪುಟ್ಟ ಬಿಸ್ನೆಸ್ ಪೇಜ್ ಆಗಿರುತ್ತೆ. ಸೊ ಅದರಲ್ಲಿರುವಂಥ ಕೆಲವೊಂದು ಪ್ರಾಡಕ್ಟ್ನ ನಾನು ನಿಮ್ಮ ಜೊತೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಸೊ ನನ್ನ ಬಿಸ್ನೆಸ್ ಐ ಡಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಲೇ ನಿಮ್ಮ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ಗೆ ಹೋಗಿ ಚೆಕ್ ಮಾಡಿ ನೀವು ಡಿ ಎಮ್ ಕೂಡ ಮಾಡ್ಬೋದು. ಸೊ ನಿಮಗೆ ರೀಸನಬಲ್ ಪ್ರೈಸಲ್ಲಿ ನನ್ನ ಪೇಜಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಅಶ್ಯೂರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.